ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದ ಸಂವಿಧಾನದಲ್ಲಿ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಈ ಭಾರತ ದೇಶದಲ್ಲಿ ಮಾನವೀಯತೆಯ ಪರವಾಗಿ ಸಕಲ ಜೀವಾತ್ಮರ ಲೇಸಿಗಾಗಿ ಬದುಕಿ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣರನ್ನು, ಮಹಾಪುರುಷರೆಲ್ಲರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದು ಈ ಎಲ್ಲ ಸಮುದಾಯಗಳನ್ನು ಕೂಡಿ ಕಟ್ಟಿದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ನೀಡಿದ್ದು ಕರ್ನಾಟಕ ಸರ್ಕಾರ. ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನವರ ಭಾವಚಿತ್ರ ಹಾಕಲು ಹೇಳಿದ್ದು, ಈ ಎಲ್ಲವನ್ನ ಒಂದು ಸತ್ಯದ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತ ಅನುಭವ ಮಂಟಪದ ಶರಣರ ವಿಚಾರಗಳಿಗೆ ಧಕ್ಕೆ ತರ್ತಕ್ಕಂಥದ್ದು, ಕಲಬೆರಕೆ ಮಾಡಿ ಮಾತನಾಡ್ತಕ್ಕಂಥದ್ದು, ವಚನಗಳನ್ನು ತಿರ್ಸ್ತಕ್ಕಂಥದ್ದು ಮಾಡುವ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಒಂದು ವೇಳೆ ಇದನ್ನೇ ಮುಂದುವರಿದರೆ ಈ ಭಾರತ ದೇಶ ಮತ್ತೆ ಗುಲಾಮ ರಾಷ್ಟ್ರವಾಗುತ್ತದೆ, ಗ್ಯಾರಂಟಿ. ಇದು ಗುಲಾಮ ರಾಷ್ಟ್ರ ಆಗಬಾರದು ಎಂದು ಅನುಭವ ಮಂಟಪದ ವಿಚಾರಗಳನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ನಾವು ಎಷ್ಟು ದಿವಸ ಬದುಕ್ತೀವಲ್ಲ ಅಷ್ಟು ದಿವಸ ಎಲ್ಲರೂ ಕೂಡಿ ಪ್ರೀತಿಯಿಂದ ಬಾಳಲು ನಮಗೆ ಮಹಾತ್ಮ ಬಸವಣ್ಣನವರು ಶರಣರು ಅವತ್ತ ಮನುವಾದಿಗಳಿಂದ ವಚನಗಳನ್ನು ಸುಟ್ಟಿದ್ದು, ಶರಣರ ಹತ್ಯೆ ಮಾಡಿದ್ದು, ತ್ಯಾಗ ಬಲಿದಾನದಿಂದ ನಮಗೆ ಇವತ್ತ 25,000 ವಚನಗಳು ಸಿಕ್ಕಿವೆ. ಇಂತಹ ಪ್ರತಿಯೊಂದು ವಚನಗಳಲ್ಲಿ ಈ ಅಜ್ಞಾನದ ಕಸವನ್ನು ತೆಗೆದು ಹಾಕಿ ಒಂದು ಸೃಷ್ಟಿಕರ್ತನ ಜ್ಞಾನದ ಮೂಲಕ ಅರಿವೇ ಗುರು, ದೇಹವೇ ದೇವಾಲಯ, ಕಾಯಕವೇ ಕೈಲಾಸವೆಂದು ಕೊಟ್ಟಿರ್ತಕ್ಕಂಥ ಮಹಾನ್ ತತ್ವಕ್ಕೆ ಇವತ್ತ ಅನೇಕ ರೀತಿಯಿಂದ ಹಾಳು ಮಾಡಲು ಹೊರಟಿದ್ದಾರೆ. ಒಂದು ಕಡೆ ವೀರಶೈವ ಅಂಥೇಳಿ ಬಸವಣ್ಣನವರ ವಿಚಾರಗಳನ್ನು ಒಪ್ಪಿಕೊಳ್ಳಲಾರದೆ ಹಾಳು ಮಾಡ್ತಕ್ಕಂಥವ್ರು, ಇನ್ನೊಂದು ಕಡೆ ಹಿಂದೂ 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 ಅಂಥೇಳಿ ಹೇಳ್ಕೊಂಡು ಹೋಗ್ತಕ್ಕಂಥವ್ರು. ಇವರೆಲ್ಲರೂ ಇವರ ತಮ್ಮ ಸ್ವಾರ್ಥಕ್ಕಾಗಿ ನೋಡಿದರೆ ಈ ದೇಶದಲ್ಲಿ ಮತ್ತೆ ನಿರುದ್ಯೋಗ, ಬಡತನ, ಅನಾರೋಗ್ಯ, ಅನೀತಿ, ಅಧರ್ಮ, ಜಾತೀಯತೆ, ಮೇಲು ಕೀಳು, ಭೇದ ಭಾವಗಳು, ಹಲವು ಮೂಢರೂಢಿಗಳು ಹೀಗೇ ಮುಂದುವರಿಯಲಿ ಅಂಥೇಳಿ ಇವ್ರದ್ದು ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ನಾವೆಲ್ಲರೂ ವಚನಗಳನ್ನು ಓದಬೇಕಂಥೇಳಿ ನಾನು ಪ್ರತಿನಿತ್ಯ ಇಂತಹ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ಈಗ ಒಂದು ಬಸವಣ್ಣನವರ ವಚನ: ನ್ಯಾಯ ನಿಷ್ಠೂರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ, ಶರಣನಾರಿಗೂ ಅಂಜುವನಲ್ಲ, ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ. ಅವತ್ತು 893 ವರ್ಷಗಳ ಹಿಂದೆ ರಾಜರ ಆಡಳಿತವಿತ್ತಲ್ಲ, ಅವಾಗ ಕೂಡ ಅನುಭವ ಮಂಟಪದ ಸತ್ಯ ಶರಣರ ಜಾತಿ ರಹಿತ ಸಮಾಜ ಕಟ್ತಕ್ಕಂಥ ಸಂದರ್ಭದಲ್ಲಿ
ಎಷ್ಟೊಂದು ಕಿರಿಕಿರಿ ಮಾಡಿದ್ದಾರೆ ನೋಡ್ರಿ ತಾವೆಲ್ಲ. ಆ ಸಂದರ್ಭದಲ್ಲಿ ಬಸವಣ್ಣನವರು ಬರೆದಿರ್ತಕ್ಕಂಥ ಈ ವಚನ, ನಾನು ಈ ಸೃಷ್ಟಿಕರ್ತ ಜಗದೀಶ ಇಡೀ ಬ್ರಹ್ಮಾಂಡದ ಒಡೆಯ ನಮ್ಮೆಲ್ಲರ ಅನ್ನ ಹುಟ್ಟಿಸಿ ನಮ್ಮೆಲ್ಲರನ್ನ ಮಳೆ ಬೆಳೆ ಗಾಳಿ ಬೆಳಕೆಲ್ಲವನ್ನು ಕೊಟ್ಟು ಸಲುವತಕ್ಕಂಥ ಜಗದೀಶನಿಗೆ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ. ಜೀವಗಳಲ್ಲಿ ದೇವರನ್ನು ಕಂಡವರು ನಮ್ಮ ಬಸವಣ್ಣನವರು ಮತ್ತು ಶರಣರು. ಇಂತಹ ದಯವಿಲ್ಲದ ಧರ್ಮ ಅಂದರೆ ದಯವಿಲ್ಲದ ಧರ್ಮ ಅದು ಯಾವ ದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರೂ ಅಂತ ಹೇಳಿದ್ರಲ್ಲ. ಅನೇಕ ವಚನಗಳಿವೆ. ಆದರೂ ಕೂಡ ಇವತ್ತ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಈಗ ನಾನು ಹೇಳಿರ್ತಕ್ಕಂಥ ಬಸವಣ್ಣನ ವಚನ, ನ್ಯಾಯ ನಿಷ್ಠೂರಿ दाक्षिण्यपर नानल्ला, लोक विरोधी शरण नारिगंजोनल्ला. मतलब जो इंसान सच्चाई के रास्ते पे जाते वक़्त उनको बहुत सारे जो स्वार्थी लोग, मनुवादी लोग, कुतंत्रवादी लोग आड़ा आते रहते. अभी भी ऐसे हो रहा है. वैसे वक़्त मैं पीछे नहीं हटूंगा, क्योंकि हमारा देश में जो शोषित वर्ग है, ब्राह्मण्य, क्षत्रिय, वैश्य, शूद्र, पंचम, इन पूरे डिवाइड करके जो राज करे ना, उनका खिलाफ हुआ है अनुभव मंटप बसवा कल्याण के अंदर. लोक विरोधी ಶರಣ ನಾರಿಗಂಜವನಲ್ಲ. ಈಗ ನೋಡಿ, ಸಮಾಜದ ಬಗ್ಗೆ ಒಳಿತನ್ನ ಬಯಸ್ತಕ್ಕಂಥವ್ರು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಯಾಕೆ ಇಟ್ಕೋತೀರಪ್ಪ? ಅವರ ವಿಚಾರಗಳನ್ನು ತಿರ್ಚೋಕಾರೆ ಯಾಕೆ ಮಾಡಿದ್ರಿ? ನೀವು ಮಾಡಬೇಕಾಗಿತ್ತಲ್ಲ. ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾವೇಶ ಅಂತೇಳಿ ಇಟ್ಟುಕೊಂಡು ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿ ಇವೆಲ್ಲ ಹಾಕಿಕೊಂಡು ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಈ ವಚನಗಳಲ್ಲಿ ಎಲ್ಲ ಶರಣರು ಸಂಸಾರಿಕಸ್ಥರಿದ್ದರು, ಕೆಲವರು ಇದ್ದರು ಅಲ್ಲಮಪ್ರಭುರು ಅಂತವರು. ಆದರೂ ಕೂಡ ಅವರು ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿಕೊಂಡಿದ್ದಾರೆ. 2,80,00,000 ವಚನ ಬರೆದಿದ್ದಾರೆ. ಸಿದ್ದರಾಮೇಶ್ವರ ಒಪ್ಪಿಕೊಂಡಿದ್ದಾರೆ, ಅಕ್ಕ ಮಹಾದೇವಿಯರವರು ಒಪ್ಪಿಕೊಂಡಿದ್ದಾರೆ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಉರಿಲಿಂಗ ಪೆದ್ದಿ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನದ ಬಂದಿರ್ತಕ್ಕಂಥ ಸೂಫಿ ಸಂತ್ ಮುಸ್ಲಿಂ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಹೀಗೆ ಎಲ್ಲ ಒಂದು ಹೇಳ್ತಾ ಹೋದರೆ ಭಾಳ ದೊಡ್ಡದಿದೆ ಇದು ಇತಿಹಾಸ. ಇಷ್ಟೊಂದು ದೇಶದಲ್ಲಿ ಮೋಸ ಮಾಡಿದ ಇತಿಹಾಸ ಸಿಗುತ್ತದೆ. ಆ ಮೋಸದಿಂದ ಹೊರಗೆ ತೆಗೆಯಲು ದಿನನಿತ್ಯ ಬರುವ ಸೂರ್ಯನಂತೆ ಅಣ್ಣ ಬಸವಣ್ಣನವರು ಈ ಭೂಮಿಗೆ ಬಂದಿದ್ದರು. ಅವರ ಮನೆಯಲ್ಲಿ ಅವರು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದರೂ ಕೂಡ ಅದಕ್ಕೆ ಧಿಕ್ಕಾರ ಮಾಡಿ, ಇಡೀ ಜೀವರಾಶಿಗಳೇ ನನ್ನ ಕುಟುಂಬ, ಅವುಗಳಲ್ಲೇ ನಾನು ದೇವರನ್ನು ಕಾಣ್ತೀನಿ ಅಂತ ಹೇಳಿದ ತಪ್ಪಿದೆನಾ? ಆದ್ದರಿಂದ ಇನ್ನೊಂದು ಜೇಡರ ದಾಸಿಮಯ್ಯರ ವಚನವನ್ನು ಹೇಳಿ ಈ ವಿಚಾರವನ್ನು ಮುಗಿಸೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು अन्यरा ಹೊಗಳುವ कुन्निಗಳ ನಾನೆಂಬೆ रामनाथ। इस वचन का भावार्थ क्या होता है? ये जमीन किसका है? जमीन के अंदर का पानी किसका है? जमीन में टिकने वाला एक दाने को 1000 दाना बनाने वाला कौन है? इसके ऊपर हवा किसका है? आसमान किसका है? सूरज किसका है? चांद किसका है? सितारा किसका है? ये सारे ब्रह्मांड का तत्व है बसवण्ण स्थापित अनुभव मंडप के। तो जेडर दासीमा क्या कहते हैं, ये जो हर एक का शरीर है बना हुआ है ना माँ की गोद में, इसको बनाने वाला एक ही भगवान होता है। वो एक ही भगवान का विचार बसवा कल्याण की जमीन के ऊपर 893 साल पहला हो गया सो इतिहास है। तो इसीलिए मैं इस अंतर आत्मा सबके अंदर जो चेतना ज्ञान शक्ति है ना, ये सारी ब्रह्मांड के अंदर है। तो ये तत्व हमारे को जेडर दासीमय दिया है, समझना चाहिए, वचन पढ़ना चाहिए।
ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ. ಕುನ್ನಿಗಳಂದ್ರೆ ಯಾರು? ಎಲ್ಲಿ ಸಿಕ್ಕಲ್ಲಿ ಏನು ನೂರಾರು ಸಾವಿರಾರು ಗುಡಿಗುಂಡಾರಗಳನ್ನು ಕಟ್ಟಿಕೊಂಡು ಅದರಿಂದ ಸ್ವಾರ್ಥತೆಗಾಗಿ ಏನೂ ದುಡಿಯಲಾರದೆ ಬೇಕಾದಷ್ಟು ದುಡ್ಡು ತಗೊಂಡು ಜನರನ್ನು ಅಜ್ಞಾನದ ಬಾವಿಯಲ್ಲಿ ಹಾಕಿ ಪಾಪ ಇವತ್ತು ಅವರನ್ನೆಲ್ಲ ಭಿಕ್ಷುಕರನ್ನಾಗಿ ಮಾಡಿದ್ರಲ್ಲಪ್ಪ. ಬಸವಣ್ಣನವರು ಆ ರೀತಿ ಮಾಡಿಲ್ಲ ಅವರು. ದುರ್ಗಾಯ ರಾಮಣ್ಣ ದನ ಕಾಯ್ತಕ್ಕಂಥವ್ರು, ಕುಂಬಾರ ಗುಂಡಯ್ಯ ಗಡಿಗೆ ಮಾಡ್ತಕ್ಕಂಥವ್ರು, ಒಕ್ಕಲಿಗ ಮುದ್ದಣ್ಣ, ಇವ್ರು ಯಾವ ಸ್ಕೂಲ್ಗೆ ಹೋಗಿಲ್ಲ. ಆದರೂ ಬಸವಣ್ಣನವರು ಕನ್ನಡದ ಅಕ್ಷರಗಳನ್ನು ಕಲಿಸಿ ಕನ್ನಡದ ವಚನಗಳನ್ನು ಬರೆಯಲು ಕೊಟ್ಟಿದ್ದಾರೆ. ಇಂತಹ ಮಹಾತ್ಮರ ತತ್ವ, ಮಹಾತ್ಮ ಬಸವಣ್ಣವರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡಲು ಬಸವ ಕಲ್ಯಾಣ, ಇಡೀ ಜಗತ್ತಿನ ಕಲ್ಯಾಣವಿದೆ. ಈ ಕಲ್ಯಾಣದ ತತ್ವ ಉಳಿಸಿ ಬೆಳೆಸಲು ಈ ಬಸವ ಕಲ್ಯಾಣ ತಾಲೂಕು ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಈ ಶರಣರ ಚಿಂತನೆಗಳು, ವಚನಗಳ ಚಿಂತನೆಗಳು. ಆದ್ದರಿಂದ ಇದನ್ನು ಕೆಡಿಸಲು ಹೋಗಬೇಡಿರಿ, ಆತ್ಮವಂಚಕರಾಗಬೇಡಿರಿ. ನಿಮ್ಮಿಂದ ಆಚರಣೆಯಲ್ಲಿ ತರಕಾದ್ರೆ ತರಿಲ್ಲತ್ತೆ ಬಿಟ್ಟುಬಿಡಿರಿ. ಆದರೆ ಕೆಡಿಸುವ ಕೆಲಸ ಮಾಡಬಾರದು ಎಂದು ಹೇಳುತ್ತಾ, ಬಸವಣ್ಣನವರ ಮುಖವಾಡ ಹಾಕಿಕೊಂಡು, ಬಸವಣ್ಣ ಭಾವಚಿತ್ರ ಹಾಕಿಕೊಂಡು ಮುಗ್ಧ ಜನರಿಗೆ ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದು ಮಾಡಬೇಡಿರಿ. ನಿಮಗೆ ಈ ವಿಚಾರಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದೆ ಆದರೆ ಬಸವ ಕಲ್ಯಾಣದಲ್ಲಿ ಒಂದು ವಾರ ಪರ್ಯಂತರ ಅನುಭವ ಮಂಟಪದ ಚಿಂತನೆಗಳನ್ನು ಇಟ್ಟುಕೊಳ್ಳಿರಿ. ಆ ನಂತರ ಯಾವುದು ಸತ್ಯವಿದೆ, ಯಾವುದು ಅಸತ್ಯವಿದೆ ಎಂಬುದು ಗೊತ್ತಾಗಲಿದೆ ಎಂದು ಹೇಳ್ತಾ, ಈ ವಿಡಿಯೋ 150 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಸಮಾಜ ಕಟ್ಟೋಣ. ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳುತ್ತಾ, ಶೋಷಿತ ವರ್ಗದವರ ಪರವಾಗಿ ಬಸವಣ್ಣನವರು ಶರಣರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಇವತ್ತು ಬರೀ ಲಿಂಗಾಯತ ಅಂತ ಹೇಳಿ ಅನಿಸಿಕೊಂಡವರಷ್ಟೇ ಅಲ್ಲ, ಎಲ್ಲ ವರ್ಗದವರು ಕೂಡಿ ಕಟ್ಟಿದ್ದಾರೆ. 97% ಜನಗಳು. ಅದರಲ್ಲಿ 3 ಜನ ಕೊಂಡಿ ಮಂಚಣ್ಣ ವರ್ಗದವರು ಅವತ್ತು ರಾಜರ ಆಡಳಿತ ಇದ್ದಾಗ ಸುಳ್ಳು ಗೊಳ್ಳು ಪ್ರಚಾರ ಮಾಡಿ ಕಲ್ಯಾಣದಲ್ಲಿ ಬಹಳ ದೊಡ್ಡ ಹಾಳು ಮಾಡಿದ್ದಾರೆ. ಇವರು ವಚನಗಳನ್ನು ಸುಟ್ಟಿದ್ದಾರೆ, ಶರಣರ ಹತ್ಯೆ ಮಾಡಿದ್ದಾರೆ. ಅದು ಒಂದು ಥರ ಆವಾಗ ರಾಜರ ಆಡಳಿತ ಇತ್ತು, ಇವಾಗ ಪ್ರಜಾಪ್ರಭುತ್ವ ಇದೆ. ಆದ್ದರಿಂದ ನಾವೆಲ್ಲರೂ ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳಿರಿ ಅಣ್ಣ ಅಂಥೇಳಿ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ, ನನಗೂ ಕೂಡ 27 ವರ್ಷಗಳ ಹಿಂದೆ ಗೊತ್ತಿದ್ದಿಲ್ಲ, ನಾವು ಕೂಡ ತಪ್ಪು ಮಾಡಿದ್ದೇವೆ ಇಲ್ಲಂತಲ್ಲ. ಮತ್ತೆ ನಮ್ಮ ತಪ್ಪುಗಳನ್ನು ಇದ್ದುಕೊಂಡು ನಮ್ಮ ಕುಟುಂಬಗಳು, ನಮ್ಮ ಪರಿವಾರಗಳು, ನಮ್ಮ ಗ್ರಾಮ, ನಮ್ಮ ಪಟ್ಟಣ, ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ, ನಮ್ಮ ದೇಶದ ಜನರೆಲ್ಲರನ್ನು ಒಂದು ಸತ್ಯದ ಪರವಾಗಿ ಕೊಂಡೊಯ್ಯೋಣ, ಎಲ್ಲರೂ ಕೂಡಿ ಬಾಳೋಣ ಎಂದು ವಿನಂತಿಸಿಕೊಳ್ತಾ, ಸರ್ವರಿಗೂ ಬಸವ ಕಲ್ಯಾಣದ ಭೂಮಿ, ಶರಣರ ನಾಡು, ಜಗತ್ತಿನ ಮೊದಲನೇ ಅನುಭವ ಮಂಟಪ, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ, ಜಗತ್ತಿನ ಮೊದಲನೇ ಸಂವಿಧಾನದ ಭೂಮಿಯಿಂದ ಬಾಗಿದ ತಲೆ ಹೊತ್ತ ಕೈಯಿಂದ ಶರಣ.